ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಪಾಸ್ವರ್ಡ್ ಮರ್ತೋಯ್ತು ಅಂದ್ರೆ ನಿಮ್ಮ ಒಂದು ಫೋನ್ ನಂಬರ್ ಇಂದ ಅದನ್ನ ರಿಕವರಿ ಮಾಡ್ಕೋಬಹುದು ಅಂದ್ಬಿಟ್ಟು ನಿಮ್ಗೆ ಎಲ್ರಿಗೂ ಗೊತ್ತು. ಅದೇ ಏನಾದ್ರೂ ನಿಮ್ಮ ಒಂದು ಫೋನ್ ನಂಬರ್ ಬ್ಲಾಕ್ ಆಯ್ತು ಇಲ್ದಲೆ ಹೋದ್ರೆ ಯಾರಾದ್ರೂ ಕತ್ಕೊಂಡೋಯ್ತು ಅಂದ್ರೆ ಯಾವ ತರ ನಿಮ್ಮ ಜಿಮೇಲ್ ಅಕೌಂಟ್ ಲಾಗಿನ್ ಆಗ್ತೀರಾ? ಸೊ ಹಂಗಾಗಿನೇ ಬಂದ್ಬಿಟ್ಟು ಜಿಮೇಲ್ ಅವರು ಸೆಕೆಂಡರಿ ಇಮೇಲ್ ಅಡ್ರೆಸ್ ಅಂದ್ಬಿಟ್ಟು ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಮರ್ತೋಯ್ತು ಅಂದ್ರೂ ಕೂಡ ಅಥವಾ ಯಾರಾದ್ರೂ ನಿಮ್ಮ ಫೋನ್ ನಂಬರ್ ನ ತೆಗೆದುಕೊಂಡು ಹೋದ್ರು ಅಂದ್ರೂ ಕೂಡ ನೀವು ಇದನ್ನ ರಿಕವರಿ ಮಾಡ್ಕೋಬಹುದು. ಸೊ ಅದಕ್ಕೆ ಯಾವ ತರ ನೀವು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ನ ಸೆಲೆಕ್ಟ್ ಮಾಡಿ. ಅಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಮ್ಯಾನೇಜ್ ಅಕೌಂಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಸೆಕ್ಯೂರಿಟಿ ಅಂಡ್ ಸೈನ್ ಇನ್ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ರಿಕವರಿ ಇಮೇಲ್ ಅಡ್ರೆಸ್ ಸಿಗುತ್ತೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಆಡ್ ರಿಕವರಿ ಇಮೇಲ್ ಅಡ್ರೆಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಯಾರ್ದಾದ್ರೂ ಜಿಮೇಲ್ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆದಷ್ಟು ಗೊತ್ತಿರ್ತಕ್ಕಂಥವ್ರ ಇಮೇಲ್ ಅಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರೇನಾದ್ರೂ ನಿಮ್ಗೆ ಕೋಡ್ ಕೊಟ್ಟಿಲ್ಲ ಅಂತ ಅಂದ್ರೆ ಮತ್ತೆ ನೀವು ಜಿಮೇಲ್ ಅಡ್ರೆಸ್ ಪಾಸ್ವರ್ಡ್ ನ ರಿಕವರಿ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ತಕ್ಕಂತಹ ಒಂದು ಜಿಮೇಲ್ ಅಡ್ರೆಸ್ ನ ಎಂಟ್ರಿ ಮಾಡಿ ಸೇವ್ ಕೊಡಿ. ಮತ್ತೆ ವೆರಿಫಿಕೇಶನ್ ಕೋಡ್ ಅವ್ರ ಇಮೇಲ್ ಅಡ್ರೆಸ್ ಬಂದಿರುತ್ತೆ, ಅದನ್ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಕೊಡಿ, ಅಷ್ಟೇ. ಸೊ ನಿಮ್ಮ ಒಂದು ರಿಕವರಿ ಇಮೇಲ್ ಅಡ್ರೆಸ್ ಅಪ್ಡೇಟ್ ಆಗಿರುತ್ತೆ. ಸೊ ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಏನಾದ್ರು ನಿಮ್ ಪಾಸ್ವರ್ಡ್ ಮರ್ತೋಯ್ತು ಅಥವಾ ನಿಮ್ಮ ಒಂದು ಫೋನ್ ನಂಬರ್ ಅನ್ನು ಕಳೆದೋಯ್ತು ಅಂದ್ರೆ ಸೊ ರಿಕವರಿ ಆಪ್ಷನ್ಗೆ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಅವ್ರದ್ದು ಜಿಮೇಲ್ ಅಡ್ರೆಸ್ ಕೊಡೋದ್ರಿಂದ ಆ ಒಂದು ಕೋಡ್ ಅವರ ಇಮೇಲ್ ಅಡ್ರೆಸ್ಗೆ ಹೋಗುತ್ತೆ. ಸೊ ನೀವು ಆರಾಮಾಗಿ ನಿಮ್ಮ ಒಂದು ಪಾಸ್ವರ್ಡ್ ನ ರೀಸೆಟ್ ಮಾಡ್ಕೋಬಹುದು. ಸೊ ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಇನ್ಫಾರ್ಮೇಶನ್ಸ್ ಬೇಕು ಅಂತ ಅಂದ್ರೆ ನನ್ನ ಒಂದು ಅಕೌಂಟ್ ನ ಫಾಲೋ ಮಾಡಿ.